ಹಸುಗಳಿಗೆ ಮೇವು ಕಡಿಮೆ ಆದರೂ ಪರವಾಗಿಲ್ಲ, ಚೆನ್ನಾಗಿ ನೀರು ಕುಡಿಸಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ನಮ್ಮ ದಿನನಿತ್ಯ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಪ್ರತಿದಿನ ಹಾಲು ಕರಿಯೋದಿದ್ದೇ ಇರುತ್ತಲ್ವ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಹಾಲು ಹಾಕಿದ್ಮೇಲೆ ನಾನು ತಿಂಡಿಗೆ ಹೋಗ್ತೀನಿ. ಇವತ್ತು ತಿಂಡಿ ಟೊಮೊಟೊ ಬಾತ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಬನ್ನಿ ನಿಮಗೂ ತೋರಿಸ್ಕೊಡ್ತೀನಿ. ಟೊಮೊಟೊ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬ್ಯಾಡ್ಗೆ ಆದರೆ ತುಂಬ ಕಲರ್ ಬರುತ್ತೆ ಅಂತ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಜಜ್ಜಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಹಾಗೆ ನಾನು ಗರಂ ಮಸಾಲೆ ಎಲ್ಲನೂ ಹಾಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲನೂ ಹಾಕಿ ಇದು ಮಾಡಿದ್ದೀನಿ. ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಮಸಾಲೆನೂ ಸಹ ಹಾಕ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ನ ನೆನೆಸಿ ಹಾಕ್ಕೊಂಡಿದ್ದೆ. ಯಾರೋ ವಿಡಿಯೋದಲ್ಲಿ ನೋಡಿದ್ದೆ ತುಂಬ ಹುಳ ಆಗಿದ್ದು ಅಂತ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ. ಏನು ಆ ಥರ ಹುಳ ಇರಲಿಲ್ಲ. ಎಲ್ಲ ಅಕ್ಕಿ ಎಲ್ಲನ ಹಾಕಿ ಬಿಸಿನೀರು ಕಾಯಿಸ್ಕೊಂಡಿದ್ದೆ. ಎಲ್ಲನ ಹಾಕಿ ಪಟ ಟೊಮೊಟೊ ಬಾತ್ ರೆಡಿ ಮಾಡಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ. ಹೀಗೆ ವಿಡಿಯೋ ನೋಡ್ತೀರಿ. ಥ್ಯಾಂಕ್ ಯು ಸೊ ಮಚ್.